ಚಿಕ್ಕಜ್ಜ, ಎಲ್ಲರೂ ಈ ಪೆಂಗ್ವಿನ್ ಬಗ್ಗೆ ಮಾತಾಡ್ತಿದ್ದಾರೆ. ಏನಿದು ಅಷ್ಟೊಂದು ಸ್ಪೆಷಲ್? ಅದು ನಿಹಿಲಿಸ್ಟ್ ಪೆಂಗ್ವಿನ್. ಅಂಟಾರ್ಟಿಕಾದಲ್ಲಿ ಒಂದು ಪುಟ್ಟ ಪೆಂಗ್ವಿನ್ ತನ್ನ ಗುಂಪನ್ನು ಬಿಟ್ಟು ಎಲ್ಲಿ ಸಮುದ್ರನೂ ಇಲ್ಲ, ಆಹಾರನೂ ಇಲ್ಲವೋ ಅಂತಹ ಪರ್ವತಗಳ ಕಡೆಗೆ ನಡ್ಕೊಂಡು ಹೋಗ್ತಿತ್ತು. ಯಾಕಂಗೆ ಮಾಡ್ತು? ಏನಾದರೂ ಹಾಲಿಡೇಗೆ ಹೋಗ್ತಿತ್ತಾ? ಕೆಲವರು ತಮಾಷೆಗೆ ಹೇಳ್ತಾರೆ, ಅದಕ್ಕೆ ಜೀವನ ಸಾಕಾಗಿದೆ, ಅದಕ್ಕೆ ಫ್ರೀಡಮ್ ಬೇಕು ಅಂತ. ಅದಕ್ಕೆ ಅದು ಮೀಮ್ ಆಯ್ತು. ಜನ ಅದರಲ್ಲಿ ತಮ್ಮನ್ನ ತಾವು ನೋಡ್ಕೊಳ್ತಾರೆ. ಅಂದ್ರೆ ಇದು ಡೀಪ್ ಫೀಲಿಂಗ್ಸ್ ಇರೋ ಪೆಂಗ್ವಿನ್ ಅಲ್ವಾ? ಸರಿಯಾಗಿ ಹೇಳಿದೆ. ಜನ ಅದಕ್ಕೆ ಕ್ಯಾಪ್ಷನ್ ಹಾಕ್ತಾರೆ, ನನ್ನ ಪ್ರಾಬ್ಲಮ್ಸಿಂದ ನಾನು ದೂರ ಹೋಗ್ತಿದ್ದೀನಿ, ಅಥವಾ ಕೆಲವೊಮ್ಮೆ ಒಬ್ಬರೇ ಇರೋದಕ್ಕೆ ಇಷ್ಟ ಆಗುತ್ತೆ ಅಂತ. ಆದ್ರೆ ನಿಜವಾಗ್ಲೂ ಕಿತ್ತಜ್ಜ ಅದಕ್ಕೆ ಬೇಸರ ಆಗಿತ್ತಾ? ವಿಜ್ಞಾನಿಗಳು ಹೇಳೋ ಪ್ರಕಾರ ಇದರ ಹಿಂದೆ ಅಂತ ದೊಡ್ಡ ಫಿಲಾಸಫಿ ಏನೂ ಇಲ್ಲ. ಅದಕ್ಕೆ ಸ್ವಲ್ಪ ಗೊಂದಲ ಆಗಿರಬಹುದು ಅಥವಾ ದಾರಿ ತಪ್ಪಿರಬಹುದು ಅಷ್ಟೇ. ಪೆಂಗ್ವಿನ್ಗಳು ಕೆಲವೊಮ್ಮೆ ಇಂತಹ ವಿಚಿತ್ರ ನಿರ್ಧಾರ ತಗೊಳ್ತವೆ. ಅದಕ್ಕೆ ಎಲ್ಲರ ಮೇಲೆ ಕೋಪ ಇದೆ ಅಂತಲ್ಲ. ಅಂದ್ರೆ ಇಂಟರ್ನೆಟ್ನವರೇ ಈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾ? ಒಂದು ರೀತಿ ಹೌದು. ಇದು 2007ರ ಡಾಕ್ಯುಮೆಂಟ್ರಿ ವಿಡಿಯೋ. ಜನ ತಮ್ಮ ಭಾವನೆಗಳಿಗೆ ತಕ್ಕ ಹಾಗೆ ಅದಕ್ಕೆ ಅರ್ಥ ಕೊಟ್ಟಿದ್ದಾರೆ ಅಷ್ಟೇ. ಅಂದ್ರೆ ಮುಂದಿನ ಸಲ ಮೀಮ್ ನೋಡಿದಾಗ ನಂಬೋ ಮುಂಚೆ ಯೋಚನೆ ಮಾಡಬೇಕಾ? ಖಂಡಿತ. ಪ್ರಾಣಿಗಳು ಮನುಷ್ಯರ ಥರ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಕೆಡಿಸ್ಕೊಳ್ತೀವಿ ಅಷ್ಟೇ.